ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಮಾಡೋಣಂತ. ಮಸಾಲೆ ಖಾರ ಮಾಡೋಕ್ಕೆ ಇಲ್ಲೇ ಮೊದಲಿಗೆ ನಾವು ಮೆಣಸಿನ್ಕಾಯಿನ ಒಣಗಿಸಿ ಮಿಲ್ಲೊಳಗೆ ಪೌಡ್ರ್ ಮಾಡ್ಕೊಂಬಂದೀವಿ. ನೋಡ್ರಿ ಇಲ್ಲೇ ಪೌಡ್ರ್ ತೊಗೊಂಡನು. ಇಲ್ಲೇ 1 kg ಅಷ್ಟು ಉಳ್ಳಾಗಡ್ಡಿ ತೊಗೊಂಡನು, ಅರ್ಧ kg ಅಷ್ಟು ಅದು ಖಾರದ ಪೌಡ್ರ್ ಇದೆ. ಇಲ್ಲೇ ಎಲ್ಲನೂ ನಾವು ಗರಂ ಮಸಾಲ ಅಂತಾರಲ್ಲ ಅದನ್ನ ಎಲ್ಲ ಥರ ಅದ್ರೊಳಗೆ ಐತ್ರಿ. ಹವೀಜು, ಧನಿಯಾ ಕಾಳು ಅಂತೀವಲ್ಲ ಅವೆಲ್ಲ ಅದ್ರೊಳಗೆ ಅದಾವೆ. ಕೊಬ್ಬರಿ ತೊಗೊಂಡಿನಿ ಕಟ್ ಮಾಡಿ, ಸ್ವಲ್ಪ ಅರಿಶಿನ ಜಾಸ್ತಿ ತೊಗೊಂಡನು. ಇದು ಸ್ವಲ್ಪ ಪುದೀನ, ಕೊತ್ತಂಬರಿ, ಆಮೇಲೆ ಕರಿಬೇವು. ಈ ಪುದೀನ ಕೊತ್ತಂಬರಿ ಕರಿಬೇವು ಸ್ವಲ್ಪ ಎಲ್ಲನೂ ಒಂದಿಟ್ಟು ಬಿಡಿಸಿ ಬೆಳ್ಳುಳ್ಳಿ ಸುಲಿದು ತೊಗೊಂಡಿನಿ. ನೋಡ್ರಿ ಎಲ್ಲನೂ ಬಿಡಿಸಿ ಒಂದು ಸ್ವಲ್ಪ ಆರಿಸಿ ಇಟ್ಕೊಂಡಿನ್ರಿ. ತೀರಾ ಹಸಿ ಭಾಳ ತೇವಾಂಶ ಇರೋದು ತೊಗೋಬಾರ್ದು, ಖಾರ ಬೇಗ ಕೆಡ್ತೈತಿ. ಇಲ್ಲೇ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡೆ. ನೋಡ್ರಿ ಅಷ್ಟು ಒಂದು ಇಷ್ಟು ಹಾಕೊಂಡು ಈಗ ಒಂದು ಸ್ವಲ್ಪ ಹಾಕೊಂಡನ್ನು ಕರಿಯೋಕ್ಕಾಗುವಷ್ಟು. ಆಮೇಲೆ ನಾವು ಮತ್ತು ಕಮ್ಮಿ ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲಿ ನಡಿತೈತಿ, ಅದೇನಾಗೋದಿಲ್ಲ. ಇದು ಹಳ್ಳಾಗೋವರೆಗೆ ಅಂತಾರೆ ರೀ. ಇದೊಂದು ಸ್ವಲ್ಪ ಹಿಂಗೆ ಹಗುರವಾಗಿ ಆಕೈತಿ. ಅರಿಶಿನ ಅಷ್ಟು ತನಕ ಇದನ್ನು ಸ್ವಲ್ಪ ನಿಧಾನ ಉರಿಯೊಳಗೆ ಇಟ್ಕೊಂಡು ಕರಿಬೇಕ್ರಿ. ಇದನ್ನು ಅರಿಶಿನ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕ್ರಿ, ಇದಕ್ಕಿಂತ ಜಾಸ್ತಿ ಬೇಡ. ಆಮೇಲೆ ಎಣ್ಣೆ ಒಳಗನೆ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಎಣ್ಣೆ ಒಳಗೆ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಹಾಕೀನಿ. ನೋಡ್ರಿ ನಾನು ಕೊಬ್ಬರಿನೂ ಮೀಡಿಯಮ್ ಫ್ಲೇಮ್ ಒಳಗೆ ಸಾವಕಾಶ ಎಲ್ಲನೂ ಹುರ್ಕೋಬೇಕ್ರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅದನ್ನು ತೀರಾ ಜಾಸ್ತಿ ಏನು ಹುರ್ಕೋದು ಬೇಡ, ಸಿದೋಗೋ ಅಷ್ಟು ಕಲರ್ ಆಗೋವರೆಗೂ ಬೇಡ, ಇಷ್ಟ ಆದರೆ ಸಾಕಾಕೈತಿ. ಮತ್ತು ಖಾರದೊಳಗೆ ಕೊಬ್ಬರಿ ಕಮ್ಮಟ ಆಕೈತ್ರಿ. ಇಲ್ಲೇ ಗರಂ ಮಸಾಲ, ಇದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್, ಅಷ್ಟು ತೀರಾ ಜಾಸ್ತಿ ಮಸಾಲೆನೂ ಹಾಕಿಲ್ಲ, ಮೀಡಿಯಮ್ ಇದ್ರೊಳಗೆ ಮಾಡೋವಂಗೆ ತೋರಿಸಿ. ನೋಡ್ರಿ ನಾನು ಎಲ್ಲ ಥರ ಅದರೊಳಗೆ ಆಗಳೇ ಮಸಾಲೆ ತೊಗೊಂಡಿದ್ದಿದ್ದಲ್ರಿ, ಅದ್ರ ಮ್ಯಾಗಿಂದು ದಪ್ಪಂದೆಲ್ಲ ಫಸ್ಟಿಗೆ ಈ ಥರ ಹುರಿದು ತಗೊಳಕತ್ತೇನೆ ರೀ ಕರದ. ಆಮೇಲೆ ಸಣ್ಣಂದು ಲಾಸ್ಟಿಗೆ ಹಾಕೋಣ, ಯಾಕಂದರೆ ಎಲ್ಲ ಎಣ್ಣೆ ಒಳಗೆ ಉಳ್ಕೊಂಬಿಡ್ತೈತೆ ಅದು. ಅದಕ್ಕೆ ಒಂದೊಂದಾಗಿ ಎಲ್ಲನೂ ಹುರಿದು ತಗೊಳಕತ್ತೇನೆ. ನೋಡ್ರಿ ನಾನು ಕರಿಬೇವು ಹಾಕ್ಕೊಳಕ್ತೀನಿ. ಕರಿಬೇವು ಅಷ್ಟೇ ಇದನ್ನ ಎಣ್ಣೆ ಒಳಗಡೆ ಕರ್ಕೋದ್ರಿ. ಕೊತ್ತಂಬರಿ, ಆಮೇಲೆ ಪುದೀನ, ಬೆಳ್ಳುಳ್ಳಿ ಅವನ್ನ ಮೂರೂ ಹಸಿಯಾಗಿ ಹಾಕ್ಬೇಕ್ರಿ. ಅವನೇನು ಎಣ್ಣೆ ಒಳಗೆ ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಖಾರ 1-2 ವರ್ಷ ಗಂಟಲೆ ಇಟ್ಟರೂ ಕೆಡಂಗಿಲ್ಲ ರೀ. ಇದು ಒಟ್ಟು ನಾವು ಮಾಡೋ ಮೆಥಡ್ ಹೋಗಿರ್ತೈತಿ. ಇದು ಉಳ್ದದ್ದು ಗರಂ ಮಸಾಲ, ಎಳ್ಳು, ಜೀರಿಗೆ, ಕರಿಮೆಣಸು, ಆಮೇಲೆ ಲವಂಗ, ಹವೀಜು ಎಲ್ಲ ಇದರೊಳಗಡೆನೇ ಐತ್ರಿ. ಎಲ್ಲನೂ ಒಮ್ಮೆ ಹಾಕಿ ಸಪ್ರೇಟ್ ತೊಗೊಂಡು ಹುರಿಬೋದು. ಆದರೆ ನಾವೆಲ್ಲ ಒಮ್ಮೆ ಒಂದ್ರೊಳಗೆ ಮಿಕ್ಸ್ ಮಾಡಿ ಹುರಿದ್ರೂ ನಡಿತೈತ್ರಿ. ಈ ಥರ ಅದು ಸ್ವಲ್ಪ ಎಣ್ಣೆ ಉಳಿದಿದ್ರೊಳಗನ ಲಾಸ್ಟಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋನ ಹಾಕಿಬಿಡ್ಬೇಕು. ನೋಡ್ರಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ ರೀ ನಾನು, ಯಾಕಂದು ಅದು ಕಮ್ಮಿ ಆಕೈತಿ ಬೇಯಕ್ಕೆ. ಈರುಳ್ಳಿ ಎಲ್ಲ ಭಾಳ ಬೇಯೋಕೆ ಬೇಕಾಕೈತಿ. ಇದನ್ನು ಗ್ಯಾಸಲ್ಲಿ ಫಾಸ್ಟಾಗಿ ಇಟ್ಟರೆ ನಡಿತೈತೆ ರೀ. ಈಗ ಗ್ಯಾಸ್ ಫಾಸ್ಟ್ ಒಳಗೆ ಇಟ್ಕೊಂಡು ಎಲ್ಲ ಬೆಂದ ಮೇಲೆ ಲಾಸ್ಟ್ ಮೂಮೆಂಟ್ ಒಳಗೆ ಒಂದು ಸ್ವಲ್ಪ ಸಣ್ಣ ಮಾಡಿದ್ರೆ ನಡಿತೈತಿ. ಈಗೇನು ಜೋರೊಳಗೆ ಇಟ್ಕೊಂಡ್ರೆ ನಡಿತೈತಿ. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಬೇಕ್ರಿ, ಜಲ್ದಿನ ಹುರ್ಕೋತೈತಿ ಅದು. ಎಲ್ಲ ಇದಾಕೈತಿ ಸ್ಮೂತಾಗಿ. ಕಲರ್ ಚೇಂಜ್ ಆಗುವವರೆಗೂ ಫುಲ್ಲು ಚಾಕ್ಲೇಟ್ ಕಲರ್ ಬರುವವರೆಗೂ ಹುರಿಬೇಕ್ರಿ ಇವನ್ನ. ಯಾಕಂದು ಉಳ್ಳಾಗಡ್ಡಿ ಹಸಿದಿತ್ತಂದ್ರೆ ಖಾರ ಕೆಡ್ತೈತಿ. ನೋಡ್ರಿಲ್ಲೇ ಈ ಥರ ಬರುವಂಗೆ ಹುರ್ಕೊಂಡು ತೆಗೆದು ಒಂದು ಪ್ಲೇಟ್ ಮುಚ್ಚಿ ಬಿಡ್ಬೇಕ್ರಿ. ಅಲ್ಲೇ ಸ್ವಲ್ಪ ಮುಗೊಳ್ತೈತಿ. ಮುಗೊಂಡಿಂದ ಇಲ್ಲೇ ಕೊತ್ತಂಬರಿ ಇದನ್ನು ಸ್ವಲ್ಪ ಎಲ್ಲ ಆರಾಕಿಟ್ಬಿಟ್ಟೋದನ್ನು ಕಟ್ ಮಾಡಿ ತೊಗೊಂಡು. ನೋಡ್ರಿಲ್ಲೇ ಪುದೀನ ಇದನ್ನು ಒಂದು ಸ್ವಲ್ಪ ಇದೇ ಇರಬೇಕು. ತೀರಾ ಭಾಳ ಹಸಿ ಫ್ರೆಶ್ ಇದ್ದದ್ದನ್ನು ಆಗಿಂದಾಗ ಹಾಕಿದ್ರೆ ಅದ್ರೊಳಗೆ ತೇವಾಂಶ ಜಾಸ್ತಿ ಇರ್ತೈತಿ. ನಾವು ಒಂದು ಸ್ವಲ್ಪ ಇಟ್ಕೊಂಡೀನಿ. ಆಮೇಲೆ ಒಂದೊಂದು ಹಾಕಿ ಅರಿಶಿನ ಮೊದಲಿಗೆ ಹಾಕ್ಕೊಂಡ್ರಿ ಮಿಕ್ಸರ್ಗೆ. ಒಂದೊಂದು ಸ್ವಲ್ಪ ನಮಗೆ ಎಷ್ಟು ಇದಾಕೈತಲ್ಲ ಅಷ್ಟಷ್ಟು ಹಾಕಿ ಅದು ಖಾರ ಇಟ್ಕೊಂಡಿರ್ತೀವ್ರಲ್ಲೇ ಅದರೊಳಗೆ ಹಾಕ್ಬೇಕು. ನೋಡ್ರಿ ಇದನ್ನು ಹಿಂಗೆ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಸಾಣಿಸಿದ್ರೂ ಬರ್ತೈತೆ ರೀ, ಏನು ಸಾಣಿಸ್ತಿದ್ರೂ ನಡಿತೈತಿ. ಸ್ವಲ್ಪ ನೈಸಾಗಿ ಮಾಡ್ಕೊಂಬಿಟ್ರೆ ಮುಗೀತ್ರಿ. ನೋಡ್ರಿ ಇದ್ರೊಳಗೆ ಹಾಕಕತ್ತೇನೆ ನಾನು. ತೀರಾ ಅಷ್ಟು ಇದನ್ನು ಮಾಡೋದು ಬೇಕಾಗಿಲ್ಲ, ಇಷ್ಟ ಆದ್ರೆ ಸಾಕಾಕೈತಿ. ಒಂದು ಸ್ವಲ್ಪ ಎಲ್ಲನೂ ಖಾರದೊಳಗೆ ಬಾಯಿಗೆ ಸಿಗ್ತಾಯಿದ್ರೇ ಟೇಸ್ಟ್ ಆಗ್ತೈತೆ ರೀ. ಸ್ವಲ್ಪ ಕೊಬ್ಬರಿ ಹಾಕಿ ಅದನ್ನ ಮಿಕ್ಸರ್ಗೆ ಹಾಕ್ತೇನೆ. ನೋಡ್ರಿಲ್ಲೇ ಒಂದೊಂದಾಗಿ ಎಲ್ಲನೂ ಹಾಕೋತ ಬರೋಣ್ರಿ. ಆಮೇಲೆ ಸ್ವಲ್ಪ ಇದು ಮೆಣಸಿನ ಪುಡಿ ಪೌಡ್ರ,
ಆಮೇಲೆ ಇದ್ರ ಮಸಾಲೆ ರೀ, ಇದು ಗರಂ ಮಸಾಲೆ ಎಣ್ಣೆ ಹಿಡಿದಿರ್ತೈತಿ, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕೋಣ ಕಪ್ಪಾಕೈತಿ. ಇದು ಕೊತ್ತಂಬರಿ ಪುದೀನ ಎಲ್ಲ ನೋಡಿರಿ. ಇದ್ರೊಳಗೆ ಕೆಂಪು ಯಾಕಾಗೈತೆ ಅಂದರೆ ಇದ್ರೊಳಗೆ ಸ್ವಲ್ಪ ಇದನ್ನು ಹಾಕೀನಿ ನಾನು. ನಮ್ಮ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡೀನಿ. ಸಣ್ಣ ಆಗಂಗಿಲ್ಲ ಅಂಥೇಳಿ ಅದ್ರೊಳಗೆ ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ರಿ. ಅದನ್ನ ಹಾಕಿ ಇನ್ನು ಉಳ್ಳಾಗಡ್ಡಿನೂ ಹಂಗೆ ಮಾಡ್ಬೇಕು ರೀ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆಮೇಲೆ ಎಲ್ಲನೂ ಇದನ್ನು ಇದೇ ಥರ ಕೈಲೇನೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಬೇಕು ರೀ. ಕೈಲೇನೂ ಕಲಿಸಿದ್ರೆ ಬರ್ತೈತೆ ರೀ. ಇನ್ನು ಒಂದು ಸ್ವಲ್ಪ ಚಮಚಲ್ಲಿ ಎಲ್ಲದ್ರಲ್ಲೂ ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಸ್ವಲ್ಪನ ಮಿಕ್ಸಿಗೆ ಹಾಕ್ಕೊಂಬಿಡೋದ್ರಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರಂತೂ ಏನಾದರೂ ಒಂದು ಸ್ವಲ್ಪ ಉಳಿದಿದ್ರು ಅದು ಎಲ್ಲ ನೈಸಾಗಿ ಮತ್ತು ಹೊಳ್ಳಿ ಎಲ್ಲ ಮಿಕ್ಸಿ ಆಕೈತಿ. ಆಮೇಲೆ ಎಲ್ಲನೂ ಖಾರದ ಪುಡಿ ಜೊತೆ ಎಲ್ಲ ಮಸಾಲೆನೂ ಫುಲ್ಲೆಲ್ಲ ಇದಾಕೈತಿ ನೋಡ್ರಿಲ್ಲ. ನಾನು ಸ್ವಲ್ಪ ಮಿಕ್ಸರ್ಗೆ ಒಂದು 2 ಸ್ಪೂನಷ್ಟು ಜಾರೊಳಗೆ ಹಾಕ್ಕೊಂಡು ಮಿಕ್ಸಿ ಹಾಕಾಕತ್ತೆ ನೋಡಿರಿ. ಈ ಥರ ಎಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ ಈ ಥರ ಇದು ಆಕೈತಿ. ನೀವು ಇಷ್ಟು ಮಾಡಿ ಒಂದು ಸ್ವಲ್ಪ ಹೊತ್ತು ಆರಾಕ ಬಿಡ್ಬೇಕು ರೀ. ಇದನ್ನು ಒಂದು 4-5 ತಾಸುವರೆಗೂ ಹಿಂಗೆ ಇಡಬೇಕು. ಆಮೇಲೆ ನೀವು ಒಂದು ಏರ್ ಕಂಟೈನರ್ ಒಳಗೆ ಜಾರೊಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ 1 ವರ್ಷ 2 ವರ್ಷ ಬಿಟ್ರೂ ಈ ಖಾರ ಏನೂ ಆಗಂಗಿಲ್ಲ, ಕೆಡಂಗಿಲ್ಲ ನೋಡಿರಿ. ರೆಡಿ ಆಯ್ತು. ಇಷ್ಟ ಈಸಿಯಾಗಿ ಮಾಡ್ಕೋಬೋದು. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.